ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ನಾನು JDS ರೈತ ಘಟಕದ ಅಧ್ಯಕ್ಷ ಸಿ ಉಂಡವಾಡಿ ಚಂದ್ರೇಗೌಡ ಮತ್ತು ರೈತ ಘಟಕದ ಉಪಾಧ್ಯಕ್ಷರು ರಾಮಪಟ್ಟಣ ಸಣ್ಣೇಗೌಡರು ಮತ್ತು ಇನ್ನೊಬ್ಬರು ನಮ್ಮ ಮೈತ್ರಿ ಪಕ್ಷದ BJP ರೈತ ಮೋರ್ಚಾ ಜಿಲ್ಲಾ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಹಿರಿಯ ನಾಗರಿಕರ ಪ್ರಕೋಷ್ಠದ ಸದಸ್ಯರು ಆದ ನಾವು ಇವತ್ತು ಲೋಕಸಭಾ ಚುನಾವಣೆ ಮತ್ತು JDS BJP ಮೈತ್ರಿಯ ಲೋಕಸಭಾ ಚುನಾವಣೆ ಅಂಗವಾಗಿ ಏನು ಹೇಳುವುದೆಂದರೆ ಇವತ್ತಿನ ದಿವಸ ನಾವೆರಡೂ ಮೈತ್ರಿಯಾಗಿರೋದ್ರಿಂದ ನಮ್ಮ ರೈತರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಸಾಕಷ್ಟು ರೈತರ ಪರ ಹೋರಾಟ ಮಾಡಿದ್ದಾರೆ. ಮತ್ತೆ ನಮ್ಮ ಟೊಬಾಕೋಗೆ ಜೀವ ತಂದು ಕೊಟ್ಟವರು ಮಾಜಿ ಪ್ರಧಾನಿ ದೇವೇಗೌಡರು ಅಂತ ಹೇಳ್ಬೋದು. ಇನ್ನೊಬ್ರು ನಮಗೆ ಸಕಾಲದಲ್ಲಿ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ವಿಜಯಶಂಕರ್ ಅವರು ದಂಡ ಹಾಕ್ತಿದ್ರು, ಅನಧಿಕೃತ ಬೆಳೆಗಾರರಿಗೆ ದಂಡ ಹಾಕ್ತಿದ್ದನ್ನ ನಿಲ್ಲಿಸಿ 35,000 ಲೈಸೆನ್ಸ್ ಅನ್ನ ವಿಜಯಶಂಕರ್ ಅವರು ಕೊಡಿಸಿದ್ರು. ಮೂರನೇದಾಗಿ ಈಗ ಏನು ದಂಡ ಮಾಮೂಲಿ ನಡೀತಿತ್ತು ತದನಂತರ ದಂಡನೆ ಹಾಕ್ತಿದ್ರು, ಅದು 60ರಿಂದ 70 ಕೋಟಿ ರೈತರಿಗೆ ಹೊರೆ ಬೀಳ್ತಿತ್ತು. ಅಂಥದನ್ನ ಪ್ರತಾಪ್ ಸಿಂಹ ಅವರು ಅದನ್ನ ಕ್ಯಾನ್ಸಲ್ ಮಾಡಿ 0% ಅಲ್ಲಿ ಲೈಸೆನ್ಸ್ ಅವ್ರಿಗೆ ಯಾವ ತರ ಅದೋ ಅದೇ ರೀತಿಯಲ್ಲಿ ಹೊಗೆ ಸೊಪ್ಪನ್ನ ಮಾರಾಟ ಮಾಡಿಸಿದ್ರು. ನಾಲ್ಕನೇದು ಗೊಬ್ಬರನೇ ಸಿಗ್ತಿದ್ದಿಲ್ಲ, ಗೊಬ್ಬರಕ್ಕೆ ಬಹಳ ಅಲದಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದನ್ನು ಕೂಡ ಇಂಪುಟ್ಸ್ ಯಾವುದು ಕೊಡಬಾರ್ದು ಅಂತ ಸರ್ಕಾರದಿಂದ ಆದೇಶ ಬಂದಂತ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಇದನ್ನ ಹೋರಾಟ ಮಾಡಿ ರೈತರ ಕಮಿಟಿ ಕಾಪ್ ಕಮಿಟಿ ಅಂತ ಒಂದು ಕಮಿಟಿನ ರಚನೆ ಮಾಡಿ ಕಮಿಟಿ ಮೂಲಕ ಗೊಬ್ಬರನ ಸರಬರಾಜು ಮಾಡುವಂತ ಕೆಲಸನ ಪ್ರತಾಪ್ ಸಿಂಹ ಅವರು ಮಾಡಿದ್ರು. ಅನಂತ್ ಕುಮಾರ್ ಅವರು ಪಾಪ ತೀರೋಗವ್ರು ಇವತ್ತು. ಅವ್ರಿಗೆ ನಮ್ಮ ತಂಬಾಕು ಬೆಳೆಗಾರರ ಪರವಾಗಿ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಅವರು ನಮಗೆ ಗೊಬ್ಬರದಕ್ಕೆ ಬಹಳ ಸಪೋರ್ಟ್ ಮಾಡಿದ್ರು ಅನಂತ್ ಕುಮಾರ್ ಅವರು. ಹಂಗಾಗಿ ನಾವು ಇವತ್ತು JDS ಮತ್ತೆ BJP ಮೈತ್ರಿ ಅಭ್ಯರ್ಥಿಯಾದ ಯದುವೀರ್ ಮಹಾರಾಜರಿಗೆ ನಮ್ಮ ರೈತ ಬಾಂಧವರು ಮತವನ್ನು ನೀಡಬೇಕು ಅಂತ ಈ ಇದರಲ್ಲಿ ಕಳಕಳಿಯ ಮನವಿಯನ್ನು ಕೇಳ್ತಾ ಇದ್ದೀನಿ ರೈತ ಬಾಂಧವರಿಗೆ. ದಯಮಾಡಿ, ಯಾಕೆಂತ ಅಂದ್ರೆ ನಮ್ಮ GT ಹರೀಶ್ ಗೌಡರು ಕೂಡ ಇದ್ದಾರೆ. ಕೆಲವರು ಹತ್ರದಲ್ಲಿ ಸಿಗೋದಿಲ್ಲ, ಅವ್ರು ನೋಡಕ್ ಆಗೋದಿಲ್ಲ ಅಂತಾರೆ. ದಯವಿಟ್ಟು ಆತರ ಅನ್ಯತಾ ಯಾರು ಭಾವಿಸೋದ್ ಬೇಡಿ. ಯದುವೀರ್ ಅವರು ಹತ್ರದಲ್ಲೇ ಸಿಗ್ತಾರೆ, ಆಫೀಸು ಕೂಡ ಮಾಡವ್ರೆ. ಅವ್ರಿಗೆ ಮತ ಹಾಕಿ ಅವ್ರನ್ನ ಗೆಲ್ಸೋದ್ರ ಮೂಲಕ ನಮ್ಮ GD ಹರೀಶ್ ಗೌಡ್ರನ್ನ ಕೈ ಬಲಪಡಿಸಬಹುದು. ಮತ್ತೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದಲ್ಲಿ ನಿಂತಿದ್ದಾರೆ, MP ನಿಂತಿದ್ದಾರೆ. ಅವ್ರ ಕೈನ ಬಲಪಡಿಸಬಹುದು. ಅವ್ರಿಗೂ ಕೂಡ ಮತ ಹಾಕಿ ಈಗ ಏನು KR ತಾಲೂಕು ಈ ಕಡೆ ಎಲ್ಲ ಮಂಡ್ಯಕ್ಕೆ ಸೇರೋದ್ರಿಂದ ದಯಮಾಡಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರ ಮತ ಹಾಕಿ ಅವರ ಜಯಶೀಲರನ್ನಾಗಿ ಮಾಡಿದ್ರೆ ನಮ್ಗೆ ಮುಂದಿನ ದಿನದಲ್ಲಿ ಅವರು ಒಂದು ಕೃಷಿ ಮಂತ್ರಿ ಆಗ್ಬೋದು, ಕೇಂದ್ರ ಸರ್ಕಾರದಿಂದ ಒಂದು ಮಂತ್ರಿ ಪದವಿ ಸಿಕ್ಕಿದ್ರೆ ನಮ್ಮ ಕರ್ನಾಟಕ ರೈತರಿಗೆ ಆದಷ್ಟು ರೈತರ ಪರ ಹೋರಾಟ ಮಾಡ್ತಾರೆ ಕೇಂದ್ರದಲ್ಲಿ ಅಂತ ಭಾವಿಸ್ತಾ, ಈಗ ಮತದಾರರಲ್ಲಿ ನನ್ನ ಮನವಿ ಏನಂತ ಅಂದರೆ ಯಾರು ಅನ್ಯತಾ ಭಾವಿಸದೆ ನಮ್ಮ BJP ಅಭ್ಯರ್ಥಿಗೆ ಯದುವೀರ್ ಅವರಿಗೆ ಮತ ಹಾಕೋದ್ರ ಮೂಲಕ GD ಹರೀಶ್ ಗೌಡ್ರನ್ನ ಕೈ ಬಲಪಡಿಸಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮುಂದಕ್ಕೆ ನಮ್ಮ ಸಣ್ಣೇಗೌಡರು ರೈತ ಘಟಕದ ಉಪಾಧ್ಯಕ್ಷರು ಮಾತಾಡ್ತಾರೆ. ನಮಸ್ಕಾರ. ನಾನು ತಾಲೂಕು ರೈತ ಘಟಕದ ಉಪಾಧ್ಯಕ್ಷ ಹಾಗೂ ತಾಲೂಕು JDS ಪಕ್ಷದ ವಕ್ತಾರನಾಗಿ ಮತ ಬಾಂಧವರಲ್ಲಿ ನನ್ನ ಮನವಿ ಏನೆಂದರೆ, ಏನು 26ನೇ ತಾರೀಕು ಈ ಲೋಕಸಭಾ ಚುನಾವಣೆ ನಡೆಯುತ್ತದೆ. ಅದರಲ್ಲಿ JDS ಮತ್ತು BJP ಪಕ್ಷದ ಒಕ್ಕೂಟ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರು ಸ್ಪರ್ಧಿಸಿದ್ದಾರೆ. ಮಹಾ ಸರಳಜೀವಿ ಅವರು, ಭಾರಿ ಒಳ್ಳೆಯ ರೀತಿಯಲ್ಲಿ ಜನಕ್ಕೆ ಸ್ಪಂದಿಸ್ತಾರೆ. ಆದ್ದರಿಂದ ನಮ್ಮ JDS ಘಟಕ ಮತ್ತು BJP ಘಟಕದ ಎಲ್ಲ ಮತದಾರ ಬಾಂಧವರು ಈ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರ ಬಾಂಧವರು ಈ 26ನೇ ತಾರೀಕು ಯದುವೀರ್ ಒಡೆಯರ್ ಅವರಿಗೆ
ಅವರ ಕ್ರಮಸಂಖ್ಯೆ 1, ಅವರ ಗುರುತು ಕಮಲ, ಕೆನೆ ಹೊತ್ತ ಮಹಿಳೆ ಗುರುತು ಮತ್ತು ಕಮಲ ಎರಡೂ ಜೊತೆಯಲ್ಲಿರೋದ್ರಿಂದ ನಾವು ಮೊದಲನೇ ನಂಬರ್ 1ಕ್ಕೆ ಕಮಲದ ಗುರುತಿಗೆ ಓಟ್ ಹಾಕೋದ್ರ ಮೂಲಕ ಅವರನ್ನು ಜಯಶೀಲರನ್ನಾಗಿ ಮಾಡಿದರೆ ನಮ್ಮ ತಾಲೂಕಿನ ಶಾಸಕರಾದಂಥ GD ಹರೀಶ್ ಗೌಡ್ರನ್ನೂ ಸಹ ಬಲಪಡಿಸಿದಂಗಾಗ್ತದೆ. ಹಾಗೆಯೇ ನಮ್ಮ ತಾಲೂಕು ಮತ್ತು ಜಿಲ್ಲೆಗೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳಾಗ್ತವೆ. ಈ ಹಿಂದೆನೂ ಸಹ 2 ಅವಧಿಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಪ್ರತಾಪ್ ಸಿಂಹ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆದರೂ ಇನ್ನು ಮುಂದೇನೂ ಅವರ ಸಹಕಾರದ ಜೊತೆಗೆ ಎಲ್ಲರೂ ಒಕ್ಕೂಟಿ ಒಂದು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಈ ದೇಶದ ರೈತರ ಕಣ್ಮಣಿ, ರೈತರ ಮತ್ತು ಮಹಿಳೆಯರ ಕನಿಕರ ಅಂತಂದರೆ ಅವ್ರಿಗೆ ಅಷ್ಟು ಒಂದು ಪ್ರೀತಿ, ರೈತ ಮತ್ತು ಮಹಿಳೆಯರನ್ನ ಕಂಡ್ರೆ ಭಾರಿ ಪ್ರೀತಿ ಮಾಡ್ತಾರೆ. ಅಂಥವ್ರಿಗೆ ಕೈ ಬಲಪಡಿಸೋದ್ರಿಂದ ನಾವು BJP ಮತ್ತು JDS ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮತದಾರರು ಸಹ ಯದುವೀರ್ ಒಡೆಯರಿಗೆ ಈ 26ನೇ ತಾರೀಕು ಒತ್ತೊತ್ತಿಗೆ ಹೋಗಿ ಅವರ ಕಮಲದ ಗುರುತಿಗೆ ಓಟ್ ಹಾಕೋದ್ರ ಮೂಲಕ ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ಈ JDS ತಾಲೂಕು ಘಟಕದ ವಕ್ತಾರನಾಗಿ ಹಾಗೂ ರೈತ ಘಟಕದ ಉಪಾಧ್ಯಕ್ಷನಾಗಿ ತಮ್ಮ ಮತದಾರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತದಾರ ಬಾಂಧವಗಳಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ನಮ್ಮ ರೈತ ಸಂಘದ ಅಧ್ಯಕ್ಷರಾದ ಚಂದ್ರೇಗೌಡರು, JDS ನೇರೇಗೌಡರು ಹಾಗೂ ಉಪಾಧ್ಯಕ್ಷರಾದ ಸಣ್ಣೇಗೌಡರು ತಂಬಾಕು ಬೆಳೆಗಾರರ ಪರವಾಗಿ ಹಲವಾರು ಯೋಜನೆಗಳನ್ನ ತಂದು ರೈತರಿಗೆ ಸಾಕಷ್ಟು ಅಭಿವೃದ್ಧಿ ಆಗಿ ಒಳ್ಳೆ ಬೆಲೆನ ಕೊಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಖಂಡಿತವಲ್ಲೂ ಇದು ಉತ್ತಮವಾದ ಬೆಳವಣಿಗೆ. ಸುಮಾರು ವರ್ಷಗಳಿಂದ ರೈತರು ಖರ್ಚು ಮಾಡೋ ದುಡ್ಡು ಬರ್ತಿರಲಿಲ್ಲ. ಇವತ್ತು ಈ ಸಾರಿ ಒಳ್ಳೆ ಬೆಲೆ ಸಿಕ್ಕಿದೆ. ಇವತ್ತು ಒಂದು ಸ್ವಲ್ಪ ರೈತರು ಉಸಿರಾಡುವಂಥ ಪರಿಸ್ಥಿತಿ ಇದೆ. ಇದಕ್ಕೆ ಕಾರಣ ನಮ್ಮ ಮಾಜಿ ಪ್ರಧಾನಿಗಳು ಹಾಗೂ ವಿಜಯಶಂಕರ್, MP ಪ್ರಕಾಶ್ ಇವರೆಲ್ಲರೂ ಸೇರಿ ಒಟ್ಟಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಮೊದಲನೇದಾಗಿ ಅವರಿಗೆ ನನ್ನ ವಂದನೆಗಳನ್ನು ಹೇಳ್ತಾ, ನಾನು ಆ ವಿಷಯದಲ್ಲಿ ಮುಂದೆ ಬೇರೆ ರೇಖಾತಿ ಇವತ್ತು ಯಾಕೆ ನಮ್ಮ BJP ಅಭ್ಯರ್ಥಿ ಯದುವೀರ್ ಅವರಿಗೆ ಗೆಲ್ಲಿಸ್ಬೇಕು ಅನ್ನೋದನ್ನ ನಾನು 2 ಮಾತು ಹೇಳ್ತೀನಿ. ಇವತ್ತು ನಮ್ಮ BJP ಸರ್ಕಾರ ಬಂದಾಗ ರೈತರಿಗೆ ಹಲವಾರು ಯೋಜನೆಗಳನ್ನು ತಂದಿತ್ತು. ಉದಾಹರಣೆಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ 6,000 ಕೊಡ್ತಿತ್ತು. ನಮ್ಮ ರಾಜ್ಯ ಸರ್ಕಾರ 4,000 ಕೊಡ್ತಿತ್ತು. ಈಗ ಅದನ್ನು 4,000 ಇಳಿಸಿದ್ದಾರೆ. ಈಗಿನ ಏನು ಕಾಂಗ್ರೆಸ್ ಸರ್ಕಾರ 4,000 ಇಳಿಸಿದೆ. ಇದು ರೈತ ವಿರೋಧಿ ಸರ್ಕಾರ. ಅದಲ್ಲದೆ ಕೇಂದ್ರ ಸರ್ಕಾರ ಹಲವಾರು ಈಗ ಉತ್ತಮವಾದ 70 ವರ್ಷ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಭವ ಉಚಿತವಾಗಿ ಈ ಆರೋಗ್ಯ ನೀಡುವ ಬಗ್ಗೆ ಹೇಳಿದೆ. ಅದರಲ್ಲಿ ಜನೌಷಧಿ ಕಾರ್ಯಕ್ರಮದಲ್ಲಿ 80% ರಿಯಾಯಿತಿ ಕೊಟ್ಟಿದೆ. ಹೀಗೆ ಹಲವಾರು ಯೋಜನೆಗಳನ್ನು ರೈತ ಪರ ವಯೋವೃದ್ಧರ ಪರ ಹಲವಾರು ಯೋಜನೆಗಳನ್ನ ಕೊಟ್ಟಿದೆ. ಅದಲ್ಲದೆ ಮಹಾರಾಜರು ಏನು ಯದುವೀರರು ಮಹಾರಾಜರ ಮಕ್ಕಳು ಅಂತ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅವರ ಕೊಡುಗೆ ಅಪಾರ ಇದೆ. ಉದಾಹರಣೆಗೆ ಇವತ್ತು ನಮ್ಮ ಎಲ್ಲ ಜನತೆಗೂ ಕುಡಿಯೋ ನೀರು ಇರ್ಬೋದು, ರೈತರಿಗೆ ವ್ಯವಸಾಯಕ್ಕೆ ಅನುಕೂಲ ಆಗದಂಥ ಅಣೆಕಟ್ಟೆಯನ್ನು 1912ರಲ್ಲಿ 1902 ಸ್ಥಾಪನೆ ಮಾಡಿದ್ರು. ಇವತ್ತು ಮಂಡ್ಯ ಜಿಲ್ಲೆಗೆ ಸಕ್ಕರೆ ನಾಡು ಅಂತ ಹೆಸರು ಬಂತು. ಏಕೆ? ಉತ್ತಮವಾದ ನೀರಾವರಿ ಇತ್ತು. ಅವರು ಮಹಾರಾಜರ ವಂಶಸ್ಥರು, ಮಹಾರಾಜರು ಕಷ್ಟಪಟ್ಟು ಏನು ಹೇಳ್ತಾರೆ, ಚಿನ್ನದ ಒಡವೆನ ಹಣ ಇಟ್ಟು ಕಟ್ಟಿದಂಥ ಕೆಲಸದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಖಾಲಿ ಮಾಡಿದೆ. KRS ಅಲ್ಲಿ ಕುಡಿಯೋಕ್ಕೂ ನೀರಿಲ್ದಂಗೆ ಬೆಂಗಳೂರು ಜನತೆಗೆ ಕುಡಿಯೋಕ್ಕೂ ನೀರಿಲ್ದಂಗೆ ಮಾಡಿದೆ. ಮಂಡ್ಯ ಜನತೆಗೆ ಒಂದು ಬೆಳೆ ಬೆಳೆಯೋಕ್ಕೂ ನೀರಿಲ್ದಂಗೆ ಆಗಿದೆ. ಎಲ್ಲ ಒಣಗಿ ನಿಂತಿದೆ. ಇವರು ಮಾತೆತ್ತರೆ ನಾವು ರೈತರ ಪರ ಅಂತಾರೆ. ಎಲ್ಲಿ ರೈತರ ಪರ? ಪ್ರಮಾಣ ಸ್ವೀಕಾರ ಮಾಡುವಾಗ ನಾವು ಜಲ, ನೆಲ, ಗಡಿ ಎಲ್ಲ ರಕ್ಷಣೆ ಮಾಡ್ತೀವಿ ಅಂತ ಪ್ರಮಾಣ ಸ್ವೀಕಾರ ಮಾಡ್ತಾರೆ. ಅದೇ ನಮ್ಮ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿಗಳು. ಆದರೂ ಕೂಡ ಎಲ್ಲಿ ನೀರೇ ಇಲ್ದಂಗೆ ಯಾಕೆ ಬಿಟ್ರು? ಜಲ
ಪ್ರಮಾಣ ಮಾಡಿದರು, ನಮ್ಮ ಜನತೆಗೆ ನೀರು ಕೊಡ್ತೀವಿ ಅಂತ. ಎಲ್ಲಿ ಕೊಡ್ತಾ ಇದ್ದಾರೆ? ಇವತ್ತು ಟ್ಯಾಂಕರಲ್ಲಿ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ನೀರನ್ನು ಹಿಂದೆ ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥ KR ಡ್ಯಾಮನ್ನು ಉಳಿಸೋಕ್ಕಾಗದ ಮೇಲೆ ನಮ್ಮ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಯಾಕೆ ಬೆಂಬಲ ಕೊಡಬೇಕು? ಮಹಾರಾಜರ ಕೊಡುಗೆ ಭಾಳ ಇದೆ. ಅವರು ಮಹಾರಾಜರ ವಂಶಸ್ಥರು ನಮ್ಮ ಮೈಸೂರು ಜಿಲ್ಲೆಗೆ ಸಾಕಷ್ಟು ಕೊಟ್ಟಿದ್ದಾರೆ. ಉದಾಹರಣೆಗೆ ಕಾಲೇಜ್ ಕಟ್ಟಿಸಿದ್ದಾರೆ, KRS ಹಾಸ್ಪಿಟ್ಲಿಗೆ ಕಟ್ಟಿದ್ದಾರೆ, ಹಲವಾರು ಯೋಜನೆಗಳನ್ನು ಬಿಟ್ಕೊಟ್ಟಿದ್ದಾರೆ. ಅಲ್ಲಿಗೆ ಸಾಕಷ್ಟು ಜಮೀನುಗಳನ್ನ ಉದಾರವಾಗಿ ಈ ಹುಲ್ಲುಗಾವಲು ಅನ್ನೋ ಪ್ರದೇಶ ಹಲವಾರು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ಮಹಾರಾಜರ ಕೊಡುಗೆ ಅಪಾರ ಇದೆ. ಅದರಿಂದ ಈ ಮುಂದಿನ ಚುನಾವಣೆಯಲ್ಲಿ ನಮ್ಮ ಯದುವೀರವರಿಗೆ 1ನೇ ನಂಬರು, ಅವರಿಗೆ ನಮ್ಮ ಜಿಲ್ಲೆಯ ಎಲ್ಲ ಮತದಾರರು ಅವರಿಗೆ ಮತ ಕೊಡಬೇಕು ಅಂತ ಹೇಳ್ತಾ, ಯಾಕಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಮೋದಿನ ಯಾಕೆ ಬೆಂಬಲಿಸಬೇಕು ಅನ್ನೋ ಒಂದು ಇದಕ್ಕೆ, ಮೋದಿ ಇವತ್ತು ವಿಶ್ವದಲ್ಲೇ ಮೊದಲನೇ ನಾಯಕ ಆಗಿದ್ದಾರೆ. ಹಿಂದೆ ಹಲವಾರು ಕಾರಣಗಳಿಂದ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಕಾಶ್ಮೀರಕ್ಕೆ ಹೋಗಿ ನಾವೆಲ್ಲ ಸ್ವತಂತ್ರ ಹೋಗಕ್ಕೆ ಆಗ್ತಿರ್ಲಿಲ್ಲ. ಏನು 370 ಆರ್ಟಿಕಲ್ಸ್ ತತ್ತು, ಅದನ್ನು ರದ್ದು ಮಾಡಿದ್ದಾರೆ. ರದ್ದು ಮಾಡಿ ಇವತ್ತು ಸ್ವತಂತ್ರವಾಗಿದೆ. ಬಂದ ಆದಾಯನೆಲ್ಲ ನಾವು ಅಲ್ಲಿ ಭಯೋತ್ಪಾದಕರ ಹುಟ್ಟಾಡಕ್ಕೋಸ್ಕರ ಎಲ್ಲ ಖರ್ಚಾಗ್ತಾ ಇತ್ತು. ಅದರಿಂದ ಇವತ್ತು 3 ಆರ್ಟಿಕಲ್ಸ್ ಅಲ್ಲಿ ಕಾಶ್ಮೀರ ಭಾರತದ ಭಾಗ ಅನ್ನೋದನ್ನ ನಮ್ಮ ಪ್ರಧಾನಮಂತ್ರಿ ತೋರಿಸಿದ್ದಾರೆ. ಅವರು ಗಡಿ ನೆಲ ರಕ್ಷಣೆಗೋಸ್ಕರ ದುಡಿತಾ ಇದ್ದಾರೆ. ವಿಶ್ವದಲ್ಲೇ 1 ನಂಬರ್. ಈಗ ಏನು ನಮ್ಮ ಆರ್ಥಿಕತೆಯಲ್ಲಿ ನಾವು 5ನೇ ಸ್ಥಾನಕ್ಕಿದ್ದೀವಿ. ಮುಂದೆ ನಾವು 3ನೇ ಸ್ಥಾನಕ್ಕೆ ಬರಬೇಕು ಅನ್ನೋ ದೇಹಧಾರಣೆಗಳನ್ನ ಇಟ್ಕೊಂಡು ದುಡಿತಾ ಇದ್ದಾರೆ. ಇಂಥ ಒಂದು ಸುಭದ್ರ ಸರ್ಕಾರಕ್ಕೆ, ಅಂದ್ರೆ ಹಿಂದೆ ಭಾರತ ದೇಶ ಅಂತ ಅಮೇರಿಕ ಹೊರದೇಶಗಳೆಲ್ಲ ಕೇವಲ ಕಾಣ್ತಿದ್ದು, ಇವತ್ತು ಎಲ್ಲರೂ ಕೂಡ ಭಾರತದ ಪರ ಬರ್ತಾ ಇದ್ದಾರೆ. ಅದರಿಂದ ನಾವು ದೇಶದ ರಕ್ಷಣೆಗೋಸ್ಕರ, ಭಾರತ ಮಾತೆಯ ಮಕ್ಕಳ ರಕ್ಷಣೆಗೋಸ್ಕರ, ಹಿಂದೂ ಧರ್ಮ ಒಂದು ಏನು ಭಾರತ ಮಾತೆ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿಗಳ ಉಳಿಸೋಕ್ಕೋಸ್ಕರ ನಾವು ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಮೋದಿ ಅವರಿಗೆ ಕೈ ಬಲಪಡಿಸೋಕ್ಕೋಸ್ಕರ ಅವ್ರೇನು ಇದಾಕೊಂಡಿದ್ದಾರೆ 400 ಸೀಟ್ ಗೆಲ್ತೀವಿ ಅಂತ. ಖಂಡಿತವಲ್ವೇ ನಾವು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಯದುವೀರವರಿಗೆ ನಾವೆಲ್ಲರೂ ಸಹಕಾರ ಮಾಡಿ ಒಂದು ಎಲ್ಲರೂ 26ರಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಅವ್ರು ನಂಬರ್ 1. ಅವ್ರಿಗೆಲ್ಲ ಆ ದಿನ ಎಲ್ಲ ಯಾರೂ ತಪ್ಪದೆ ಎಲ್ಲರೂ ಹೋಗಿ ಮತದಾನಕ್ಕೆ ಹೋಗಿ ಮತ ಚಲಾವಣೆ ಮಾಡಿ ನಂಬರ್ 1 ಕಮಲ ಗುರ್ತಿಗೆ ತಾವೆಲ್ಲ ಮತ ಕೊಟ್ಟು ನರೇಂದ್ರ ಮೋದಿಯವನ್ನ ಬೆಂಬಲಿಸಬೇಕು ಅಂತ ಈ ಮೂಲಕ ನನ್ನ ಎಲ್ಲ ಮತದಾರ ಬಾಂಧವಗಳಿಗೆ ನನ್ನ ಮನವಿಯನ್ನು ಮಾಡಿಕೊಂಡು ನನ್ನ ಎಲ್ಲರಿಗೂ ನನ್ನ ವಂದನೆಗಳನ್ನು